good evening students. Once again welcome back to science class. So last 1 week gap ಆಗ್ಬಿಡ್ತು ಅನ್ಸುತ್ತೆ ಅಲ್ವಾ. ಸೊ ಲಾಸ್ಟ್ ವೀಕು ವಾಯ್ಸ್ ಮೆಸೇಜ್ ಗ್ರೂಪ್ ಟೆಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ವಿ 4-5 ಜನ. ಸೊ ಅದರಲ್ಲೂ ಮಂಜುನಾಥ್ ತುಂಬಾ 3 ಕ್ವಶನ್ ಕೇಳಿದ್ದೆ, 3 ಕ್ವಶನ್ ಎಲ್ಲ ಅವನ ನೇಮ್ ಬಂದಿತ್ತು, ಚೆನ್ನಾಗಿ ಪಟ ಅಂತ ಹೇಳಿ ಆನ್ಸರ್ ಮಾಡಿದ್ದೆ. ವೆರಿ ಗುಡ್ ಮಂಜುನಾಥ್, ಇದೇ ಥರ ಓದು, ಬಟ್ ರೈಟಿಂಗಲ್ಲಿ ವೀಕ್ ಇದೆಯಾ, ಚೆನ್ನಾಗಿ ಬರ್ದಿ ಪ್ರಾಕ್ಟೀಸ್ ಮಾಡು, ಆಗತ್ತೆ. ಸೊ ನೆಕ್ಸ್ಟ್ ಅದಾದಮೇಲೂ ಸಹ ಕೆಲವೊಬ್ರು ಆನ್ಸರ್ ಮಾಡ್ತಾ ಇದ್ರು. ಎನಿಹೌ ಯಾವಾಗಾದ್ರೂ ಆನ್ಸರ್ ಮಾಡಿ, ನಿಮ್ಮ ಇಂಟ್ರೆಸ್ಟ್ ನಮಗೆ ಮುಖ್ಯ. ಆ ಇಂಟ್ರೆಸ್ಟ್ ಇದ್ರೆ ಸಾಕು, ಏನಾದರೂ ಅಚೀವ್ಮೆಂಟ್ ಮಾಡ್ತೀರಾ ನೀವು, ಏನೋ ಕಷ್ಟದ ಕೆಲಸ ಯಾವುದೂ ಇಲ್ಲ, ಆಯಿತಾ. ಸೊ ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ದಂಗೆ ಎಲ್ಲದೂ ಬರುತ್ತೆ ನಮಗೆ ಅಲ್ವಾ. ಸೊ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅನ್ನೋದು ಸುಳ್ಳಲ್ಲ. ಹಾಗೆ ಓದ್ತಾ ಇರಿ, ಏನು ಕೆಲಸ ಇಲ್ಲ ಅಲ್ವಾ ಇವಾಗ. ಸುಮ್ಮನೆ ಓದೋದು ಬಿಟ್ಟರೆ ಏನು ಕೆಲಸ ಇದೆ ಅಲ್ವಾ. ಚೆನ್ನಾಗಿ ಜಾಸ್ತಿನೇ ಪರ್ಸೆಂಟೇಜ್ ಮಾಡಬೇಕು ಈ ಸಲ, ಎಲ್ಲರದ್ದು ಯಾವ 90 ಮೇಲೆ ಬರಬೇಕು, ಪರ್ಸೆಂಟೇಜ್ 95 ಮೇಲೆ ಬರಬೇಕು, ಆಯಿತಾ. ನೋಡೋಣ ಎಷ್ಟು ಪರ್ಸೆಂಟೇಜ್ ತೆಗಿತೀರಾ ಅಂತ ಹೇಳಿ. ಇನ್ನೇನು ಕೆಲವೇ ದಿನದಲ್ಲಿ ನಮ್ಮ ಲಾಸ್ಟ್ ಇಯರ್ ಬ್ಯಾಚಿಂದು ರಿಸಲ್ಟ್ ಅನೌನ್ಸ್ ಆಗತ್ತೆ, ನೋಡೋಣ ಅವ್ರದ್ದೆಲ್ಲ ಏನೇನು ಆಗಿದೆ ಅಂತ ಹೇಳಿ. ಓಕೆ, ಈಗ ಎಷ್ಟು ನೆಕ್ಸ್ಟ್ ಮೂವ್ ಆಗೋಣ. ಅದ್ರ ಮಧ್ಯ ಒಂದು ಸ್ಮಾಲ್ ರಿಕ್ಯಾಪ್ ನೋಡ್ಕೊಬಂದ್ಬಿಡೋಣ, ಯಾಕೆಂದರೆ ಸೊ 1 ವೀಕ್ ಗ್ಯಾಪ್ ಆಗಿದೆ ಅಲ್ವಾ, ಒಂದು ಸ್ವಲ್ಪ ರಿಕಾಲ್ ಮಾಡೋಣ. ಓಕೆ, so in the previous video session we are discussing some chemical change, physical change with their examples, and also we learned the definition of chemical reactions. What is chemical reactions means, that is any two substances are combined to form the new substance, that is called as what is chemical reactions. So and also we learned chemical equations. So what is chemical equations means, it's a symbolical representation of symbolically equations, that is called using chemical formulae, that is called as chemical equations. While we have to writing the chemical equations, we have to see the two sides, that is LHS and RHS. So that is in a reactant side and product. So in between the reactant and product, that we have to see the arrow mark. Okay, so these are the chemical equations. Okay, so next one is also we learned in the previous session, that is balanced chemical equations. So while we have to making the balanced chemical equations, we have to follow the some rules. Okay, so and also balanced chemical equations we call it as, that is a hit and trial method. Okay, hit and trial method ಅಂತ ಕರಿತೀವಿ, ಯಾಕೆಂದ್ರೆ ಪಕ್ಕ ಹಿಟ್ ಅಂಡ್ ಟ್ರಯಲ್ ಮೆಥಡ್ ಅಂದ್ರೆ ಏನು, ಕುಲ್ಡಾಮಿಲಿಟಿ ಮೆಥಡ್ ಅಂತೀವಲ್ಲ ಆ ಥರ, ಅಂದರೆ ಪಕ್ಕ ಇದೇ ರೂಲ್ಸ್ ಪ್ರಕಾರ ನಾವು ಬ್ಯಾಲೆನ್ಸ್ ಮಾಡ್ತೀವಿ ಅಂತ. ಓಕೆ, ಸೊ ಆ್ಯಂಡ್ ಆಲ್ಸೋ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ಸ್, ಇಟ್ ಈಸ್ ಬೇಸ್ಡ್ ಆನ್ ದ one law, that is called as a law of conservation of mass. So law of conservation of mass, it means the mass of the atoms or elements in the both side, that means product and reactants is equal. ಸೊ ಅಂದರೆ ರಿಯಾಕ್ಟೆಂಟ್ಸ್ ಅಲ್ಲಿ ಎಷ್ಟು ಮಾಸ್ ಇದೆ ಅಂದರೆ, ಸೊ ಇಲ್ಲೂ ಸಹ ಅಷ್ಟೇ ಮಾಸ್ ಇರಬೇಕು ಅನ್ನೋದು ಕಲ್ತಿದ್ವಿ. ಸೊ 1 ಮಾರ್ಕ್ಸ್ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಇಸ್ ಬೇಸ್ಡ್ ಆನ್ ವಿಚ್ ಲಾ ಮೀನ್ಸ್, ದಟ್ ಇಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಓಕೆ, ಸೊ ನೆಕ್ಸ್ಟ್ ಏನು ಕಲ್ತಿದ್ವಿ, ಸೊ ಇನ್ ದ ಲಾಸ್ಟ್ video session, so we are solving the some questions in the page number 6 in between the text ಒಳಗಿರುವಂಥ ಪೇಜ್ ನಂಬರ್ 6 ಅಲ್ಲಿ ಇರುವಂತಹ ಕ್ವಶನ್ ನ ಸಾಲ್ವ್ ಮಾಡಿದ್ವಿ ಅಲ್ವಾ. ಇದಿಷ್ಟು ನಾವೇನು ಮಾಡಿದ್ವಿ ಪ್ರೀವಿಯಸ್ ಸೆಷನ್ ಅಲ್ಲಿ ಕಲ್ತಿರೋದು ಅಲ್ವಾ. ಸೊ ನೆನಪಿದ್ಯಾ? ಎಸ್, ಇವತ್ತಿಂದು ಸೆಷನ್ಗೆ ಹೋಗೋಣ ಹಾಗಾದ್ರೆ. ಎಸ್, okay guys, so we will want to today in this class, we will want to, that is another new topic, that is chemical types of chemical reactions. So types of chemical reactions ಅನ್ನೋದು ನೋಡೋಣ. Okay, types of chemical reactions ಇದೇನು ಹೊಸದಲ್ಲ ನಮಗೆ, this is not a new topic ಅಲ್ವಾ. ನಾವು ಕಲ್ತಿದ್ವಿ ಆಲ್ರೆಡಿ, ವಿ ಲಾಂಟ್ ಇನ್ ದ ಪ್ರೀವಿಯಸ್ 8th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ವಿ ಅಲ್ವಾ. ಸೊ ಹಾಗಾದ್ರೆ ಎಷ್ಟು ಟೈಪ್ ಇದೆ ಹಾಗಾದ್ರೆ ಹೇಳಿ, ಫಟಾಫಟ್ ನೋಡೋಣ ಹೇಳಿ. ಎಸ್, 4 ಟೈಪ್ಸ್ ಅಂತ ಹೇಳ್ತೀರಲ್ವಾ. ಓಕೆ ಗಾಯ್ಸ್, ಅಡಿಷ್ನಲ್ ಇದರಲ್ಲಿ ಮತ್ತೆ ನಿಮ್ಮ 10th ಸ್ಟ್ಯಾಂಡರ್ಡಲ್ಲಿ ಅಡಿಷ್ನಲ್ ಬೇರೆ ಬೇರೆ ಟೈಪ್ಸ್ಗಳು ಬರುತ್ತೆ. ಓಕೆ ಓಕೆ ಗಾಯ್ಸ್, ಲೆಟ್ಸ್ ಮೂವ್ ಆನ್ ಟು ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಓಕೆ, ಸೊ ಇನ್ ದ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್, that is we will see
four major groups, so four major types. Okay, the first one is yes, that is a chemical combination reaction. The first type is chemical combination reaction. Okay, second type is chemical decomposition reaction. Chemical decomposition reaction. Okay, so chemical decomposition reaction. So third one is displacement reaction. Displacement reaction. Okay, fourth type, that is double displacement reaction. That is a double displacement reaction. Like this, guys, we have to make the four types of major four types of chemical reactions. ಹಾಗಾಗಿ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಮೇಜರ್ ಆಗಿ ಅತಿ ಮುಖ್ಯವಾಗಿ ಮೇನ್ಲಿ ನಾವು 4 ಟೈಪ್ ಆಗಿ ಈ ಕೆಮಿಕಲ್ ರಿಯಾಕ್ಷನ್ ನ ಡಿವೈಡ್ ಮಾಡ್ತೀವಿ. ಓಕೆ ಓಕೆ ಗಾಯ್ಸ್, ಫಸ್ಟ್ ವಿ ವಿಲ್ ವಾಂಟ್ ಟು ಫಸ್ಟ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್, ದಟ್ ಇಸ್ ಕೆಮಿಕಲ್ ಕಾಂಬಿನೇಷನ್ ರಿಯಾಕ್ಷನ್. ಸೊ ಫಸ್ಟ್ ಒಂದು ನೋಡೋದಂದ್ರೆ ಕೆಮಿಕಲ್ ಕಾಂಬಿನೇಷನ್ ರಿಯಾಕ್ಷನ್ ನ ನೋಡೋಣ. ಓಕೆ, ಸೊ the first one is a chemical combination reaction. So before that, so the definition ಅದಕ್ಕೆ ಹೋಗೋದ್ರ ಮೊದಲು ಫಸ್ಟ್ ನಾವು ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಓಕೆ, so for the example for chemical combination reaction, for this reaction we will take the calcium oxide and water. So 10 ಎಷ್ಟು ಕ್ಯಾಲ್ಸಿಯಂ ಆಕ್ಸೈಡ್ ತಗೊಂತೀವಿ ಮತ್ತೆ ವಾಟರ್ನ ತಗೊಂತೀವಿ. ಓಕೆನಾ? So here we have to take the calcium oxide, and for this calcium oxide we have to add the some water. Okay, so water na add ಮಾಡಿದಾಗ after some time ನೋಡಿದಾಗ ನಮಗೆ ಏನಾಗುತ್ತೆ ಅಲ್ಲಿ it forms the calcium hydroxide. ಇಲ್ಲಿ ಏನು ಫಾರ್ಮ್ ಆಗಿರುತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗಿರುತ್ತೆ. ಸೊ ಅಲ್ಲಿ ಏನು ಆ ಕ್ಯಾಲ್ಸಿಯಂ ಆಕ್ಸೈಡ್ ಹಾಕಿ ವಾಟರ್ ಹಾಕಿದ್ಮೇಲೆ ಸರೌಂಡಿಂಗ್ ಎಲ್ಲ ನೋಡಿದಾಗ ಅಲ್ಲಿ ಹಾಟ್ ಫೀಲ್ ಆಗುತ್ತೆ, ಅಂದರೆ ಬಿಸಿಯಾಗಿರುತ್ತೆ. ಆಮೇಲೆ ಇಟ್ ರಿಲೀಸಸ್ ದ ಹೀಟ್. ಓಕೆ, ಸೊ ಇದ್ರದ್ದು ಆ್ಯಕ್ಟಿವಿಟಿ ಒಂದು ಸ್ಮಾಲ್ ಆ್ಯಕ್ಟಿವಿಟಿ ನೋಡ್ಕೊಬರೋಣ ನಾವು. ಓಕೆ, ಆಮೇಲೆ ತೋರಿಸ್ತೀನಿ ನಿಮಗೆ. ಓಕೆನಾ? ಇವಾಗ ಏನೇನು ಮಾಡಿದ್ವಿ, ಕ್ಯಾಲ್ಸಿಯಂ ಆಕ್ಸೈಡ್ ಇಟ್ಸ್ ರಿಯಾಕ್ಟ್ಸ್ ವಿತ್ ವಾಟರ್ ಆ್ಯಂಡ್ ಇಟ್ ಫಾರ್ಮ್ಸ್ ದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಇಟ್ ಅಲಾಂಗ್ ವಿತ್ ದ ಪ್ರಾಡಕ್ಟ್ ಇಟ್ ರಿಲೀಸಸ್ ದ ಹೀಟ್. ಇಲ್ಲೇನಾಗಿದೆ, ಹೀಟ್ ಸಹ ರಿಲೀಸ್ ಆಗಿದೆ. ಓಕೆ, ಕ್ಯಾಲ್ಸಿಯಂ ಆಕ್ಸೈಡ್ CaO. What is that? Is the formula CaO. Calcium oxide is also called as quicklime. It is also called as quicklime ಅಂತಾನೆ ಕರಿತೀವಿ. This is nothing but water, ಸುಣ್ಣದ ಕಲ್ಲು ಅಂತ. ಓಕೆ, so this calcium oxide is reacts with water and it forms the what guys, calcium hydroxide. Calcium hydroxide. Calcium hydroxide is also called as slaked lime. What is that? Slaked lime. ನೀರಿನಲ್ಲಿರುವ ಸುಣ್ಣ ಅಂತ, slaked lime. Okay, and it releases the heat. ಅರ್ಥ ಆಗ್ತಿದ್ಯಾ? So this is the first example for combination reaction. So ಏನಿಲ್ಲಿ calcium oxide is reacts with water and forms the what guys, calcium hydroxide. So ಇಲ್ಲಿ ಒಂದು ಕ್ವಶನ್ ಅರೈಸ್ ಆಗುತ್ತೆ ನೋಡಿ, ಹೆಂಗೆ ಅಂದರೆ, ಸೊ calcium oxide is also called as quicklime. What is the chemical name of quicklime ಅಂತ ಕೇಳ್ಬೋದು. That is calcium oxide. Okay, what is the chemical name of slaked lime? Calcium hydroxide. Okay, what is the common name of calcium oxide? That is quicklime. Okay, what is the common name of slaked lime? That is what guys, calcium hydroxide. Okay, ಫಾರ್ಮುಲಾನು ಜೊತೆಗೆ ಕಲಿಬೇಕು. ಓಕೆ, CaO ಕ್ಯಾಲ್ಸಿಯಂ ಆಕ್ಸೈಡ್. ಓಕೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ Ca ಬ್ರಾಕೆಟ್ OH2. ಅಂಡರ್ಸ್ಟುಡ್? ಸೊ ಈ ಥರ ಕಲಿತಾ ಹೋಗ್ಬೇಕು ಪ್ರತಿಯೊಂದು ಇಕ್ವೇಷನ್ನ. ಓಕೆ, ಈ ಡಿಸ್ಪ್ಲೇ ಮೇಲೆ ಬರ್ತಿದೆ ನೋಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ಅ ಫಸ್ಟ್ ಎಕ್ಸಾಂಪಲ್ ಫಾರ್ ದಿ ಕಾಂಬಿನೇಷನ್ ರಿಯಾಕ್ಷನ್. ಓಕೆ, ಸಿ ಸೆಕೆಂಡ್ ಎಕ್ಸಾಂಪಲ್ ನೋಡ್ತಾ ಹೋಗೋದಾದ್ರೆ burning of coal. Burning of coal. So for this burning of coal, it reacts with carbon is reacts with
oxygen. Guys, carbon is reacts with the oxygen and it forms the carbon dioxide. Carbon dioxide. So carbon oxygen ಜೊತೆ ರಿಯಾಕ್ಟ್ ಆದಾಗ ಅಲ್ಲಿ ಏನು ಪ್ರಾಡಕ್ಟ್ ಫಾರ್ಮ್ ಆಯಿತು? ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಯಿತು. ಓಕೆ, ಇಲ್ಲೇನು ಫಾರ್ಮ್ ಆಯಿತು? ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗಿದೆ. ಓಕೆ, ಸೊ ಲೈಕ್ ದಿಸ್